ಈ ಅಮಾವಾಸ್ಯೆಯ ದಿನ ಯಾರು ಈ ₹1 ಈ ಚಿಕ್ಕ ಕೆಲಸ ಪರಿಹಾರ ಮಾಡ್ತಾರೋ ಅವರಿಗೆ ವರ್ಷ ಪೂರ್ತಿ ಹಣ ಅಯಸ್ಕಾಂತದ ಹಾಗೆ ಬರ್ತಾನೆ ಇರುತ್ತೆ. ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸುತ್ತಿದ್ರೆ, ನೋವುಗಳಿಂದ ನೊಂದು ಬೆಂದು ಹೋಗಿದ್ರೆ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಬಹುದು. ಕಷ್ಟ ಅಂದರೆ ಹಣಕಾಸಿನ ಸಮಸ್ಯೆ ಆಗಿರಬಹುದು, ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಆಗುವಂತಹ ಸಮಸ್ಯೆ ಹಾಗೂ ಆರೋಗ್ಯದ ಸಮಸ್ಯೆಯೇ ಆಗಿರಬಹುದು, ಮತ್ತು ಅಕ್ಕಪಕ್ಕದಿಂದ ಆಗುವ ಸಮಸ್ಯೆ ಇಲ್ಲ ಕುಟುಂಬದವರಲ್ಲಿರುವ ಸಮಸ್ಯೆ, ಮಕ್ಕಳು ಮಾತು ಕೇಳದೇ ಇರುವಂತಹದ್ದು. ಈ ಥರ ನಾನಾ ರೀತಿಯ ಸಮಸ್ಯೆಗಳನ್ನು ನಾವು ಪ್ರತಿದಿನ ಅನುಭವಿಸ್ತಾ ಇರ್ತೀವಿ. ಈ ಥರ ಸಮಸ್ಯೆಗಳನ್ನು ಹೇಗೆ ದೂರ ಮಾಡಿಕೊಳ್ಳೋದು, ಈ ರೀತಿ ಸಮಸ್ಯೆಗಳಿಂದ ನಾವು ಯಾವಾಗ ಹೊರಗೆ ಬರೋದು, ಈ ಸಮಸ್ಯೆಗಳಿಗೆ ಪರಿಹಾರವೇ ಇಲ್ವಾ ಅಂತ ಗೊಂದಲದಲ್ಲಿರ್ತೀವಿ. ಜ್ಯೋತಿಷ್ಯ ಶಾಸ್ತ್ರದ ವೈದಿಕ ಶಾಸ್ತ್ರದಲ್ಲಿ ತಿಳಿಸಿರುವಂಥ ಈ ಒಂದು ಪರಿಹಾರವನ್ನು ಮಾಡಿಕೊಂಡಿದ್ದೇ ಆದಲ್ಲಿ ನಿಮ್ಮ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಕಾಲಕ್ರಮೇಣ ದೂರ ಆಗ್ತಾನೆ ಹೋಗುತ್ತೆ. ಜೊತೆಗೆ ಜೀವನದಲ್ಲಿ ಯಶಸ್ಸನ್ನು ಕಾಣಬಹುದು, ಅಭಿವೃದ್ಧಿಯನ್ನು ಕಾಣಬಹುದು, ಮತ್ತು ಎಲ್ಲ ರೀತಿಯ ಶುಭ ಫಲಗಳು ಸಿಗ್ತಾ ಹೋಗುತ್ತದೆ. ಹಾಗಾಗಿ ಅತ್ಯಂತ ಸುಲಭವಾಗಿ ಈ ದಿನ ಮಾಡುವಂಥ ಪರಿಹಾರ ಇದಾಗಿದೆ. ಇದನ್ನು ಈ ದಿನ ರಾತ್ರಿ ಮಲಗುವ ಮೊದಲು ಈ ಚಿಕ್ಕದಾದ ಸುಲಭವಾದ ಪರಿಹಾರವನ್ನು ಮಾಡಿಕೊಳ್ಬೇಕು. ಕೇವಲ ₹1 ಪ್ರತಿಯೊಬ್ಬರೂ ಕೂಡ ಮಾಡಿಕೊಳ್ಳಬಹುದು. ಈ ಪರಿಹಾರಕ್ಕೆ ತುಂಬ ಮಹತ್ವವಾದ ಸ್ಥಾನವಿದೆ. ವೈದಿಕ ಶಾಸ್ತ್ರದ ಪ್ರಕಾರ ಜನರು ಈ ತಂತ್ರವನ್ನು ತಿಳ್ಕೊಂಡು ಮಾಡಿ ಸಾಕಷ್ಟು ಜನರು ಪ್ರಯೋಜನವನ್ನು ಪಡೆದುಕೊಂಡು ಪ್ರಗತಿಯನ್ನು ಕಂಡಿದ್ದಾರೆ. ತಲತಲಾಂತರದಿಂದ ಬಂದಿರುವಂಥ ಈ ಒಂದು ತಂತ್ರವನ್ನು ನೀವೇನಾದರೂ ಮಾಡಿದ್ದೇ ಆದರೆ ನಿಮ್ಮ ಅದೃಷ್ಟವೇ ಬದಲಾಗಿ ಕೋಟ್ಯಾಧಿಪತಿಯಾಗಬಹುದು. ಪೂರ್ವಿಕರು ಸಾಕಷ್ಟು ಜನ ಈ ತಂತ್ರವನ್ನು ಮಾಡಿ ಪ್ರಯೋಜನ ಪಡೆದು ಆ ನಂತರ ಸಿದ್ಧಿಶಾಸ್ತ್ರದಲ್ಲಿ ಈ ತಂತ್ರವನ್ನು ತಿಳಿಸಿಕೊಟ್ಟಿದ್ದಾರೆ. ಈ ತಂತ್ರದಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತದೆ. ಮನೆಯಲ್ಲಿ ಲಕ್ಷ್ಮಿ ನೆಲೆಸಬೇಕು, ಮನೆಗೆ ಧನಾಗಮನವಾಗಬೇಕು, ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ನಿವಾರಣೆಯಾಗಬೇಕು, ಆರೋಗ್ಯ ಸಮಸ್ಯೆ ದೂರವಾಗಬೇಕು ಅಂದರೆ ಈ ತಂತ್ರ ಬಹಳ ಶಕ್ತಿ ಮತ್ತು ಮಹತ್ವವನ್ನು ಹೊಂದಿದೆ. ಇದು ನಿಮಗೆ ಒಂದು ಒಳ್ಳೆಯ ಉಪಯೋಗವನ್ನು ತಂದುಕೊಡುತ್ತೆ. ಈ ತಂತ್ರವನ್ನು ತಿಳಿಯೋದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ವಿಡಿಯೋಗೆ ಈಗಲೇ ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಬೇಕು ಅಂತ ಬಯಸಿದರೆ ಓಂ ನಮೋ ಶ್ರೀ ಲಕ್ಷ್ಮೀ ದೇವಿಯೇ ನಮಃ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ಎಲ್ಲರಿಗೂ ತುಂಬ ಉಪಯೋಗವಾಗುತ್ತದೆ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಎಲ್ಲರೂ ಅಂದುಕೊಳ್ತಾ ಇರ್ತಾರೆ, ದಿನದಿಂದ ದಿನಕ್ಕೆ ಸಮಸ್ಯೆಗಳು ಜಾಸ್ತಿ ಆಗ್ತಾವೇನಿರುತ್ತೆ, ಕಡಿಮೆ ಅಂತೂ ಆಗ್ತಾ ಇಲ್ಲ, ಯಾವುದಾದರಲ್ಲಾದರೂ ಅಭಿವೃದ್ಧಿಯನ್ನು ಕಾಣ್ತಿಲ್ಲ, ಹಣಕಾಸಿನ ಸಮಸ್ಯೆ ತುಂಬ ಆಗ್ತಿದೆ, ಮನೆಯಲ್ಲಿ ಯಾರೂ ಮಾತು ಕೇಳ್ತಿಲ್ಲ, ಏನು ಮಾಡೋದು ಅಂತ ಗೊಂದಲದಲ್ಲಿ ಇರೋರಿಗೋಸ್ಕರನೇ ವೈದಿಕ ಶಾಸ್ತ್ರದಲ್ಲಿ ಈ ಪರಿಹಾರವನ್ನು ತಿಳಿಸಿಕೊಡ್ತಿದ್ದಾರೆ. ಹಾಗಾಗಿ ಈ ಚಿಕ್ಕ ಪರಿಹಾರವನ್ನು ಹುಣ್ಣಿಮೆಯಂದು ಮಾತ್ರ ಮಾಡಿಕೊಳ್ಬೇಕು. ಯಾವ ಅಮಾವಾಸ್ಯೆ ಅದರಲ್ಲೂ ಪರವಾಗಿಲ್ಲ, ಮಾಡುವಂತಹ ಈ ಕಾರ್ಯ ಅತ್ಯಂತ ಶುಭ ಫಲ ನೀಡುತ್ತದೆ. ಪ್ರತಿ ಅಮಾವಾಸ್ಯೆಗೂ ಕೂಡ ಮಾಡಿಕೊಂಡ್ರೂ ಪರವಾಗಿಲ್ಲ. ಇದು ಅಮಾವಾಸ್ಯೆಗೆ ತುಂಬ ಶಕ್ತಿ ಇರುತ್ತದೆ. ಈ ತಂತ್ರವನ್ನು ಮಾಡಿದರೆ ಖಂಡಿತವಾಗಿಯೂ ನೀವು ಆಶ್ಚರ್ಯ ಪಡ್ತೀರಾ. ಈ ಒಂದು ತಂತ್ರ ನಿಮಗೆ ಬಹಳ ಯಶಸ್ಸನ್ನು ತಂದು ಕೊಡುತ್ತೆ. ವೈದಿಕ ಶಾಸ್ತ್ರದ ಪ್ರಕಾರ ಇವರೇ ಮಾಡಬೇಕು ಅಂತ ಏನಿಲ್ಲ. ಹೆಣ್ಣು ಮಕ್ಕಳು ಮಾಡಬಹುದು, ಗಂಡು ಮಕ್ಕಳು ಮಾಡಬಹುದು, ಪ್ರತಿಯೊಬ್ಬರೂ ಕೂಡ ಮಾಡಬಹುದು. ಮನೆಯಲ್ಲಿ ಹೆಣ್ಣು ಮಕ್ಕಳು ಗಂಡನಿಗೆ ಗೌರವ ಕೊಡದೇ ಇರಬಹುದು, ಮತ್ತು ಗಂಡ ಕಿಂಚಿತ್ತೂ ಮರೆಯದೆ ಗೌರವ ಕೊಡದೇ ಇರಬಹುದು. ಪ್ರತಿದಿನ ಕಲಹ ಇರುವಂತಹ ಸಮಸ್ಯೆ ಕೂಡ ಇರುತ್ತದೆ. ಅಥವಾ ಗಂಡ ಕುಡಿತಿದ್ರೆ, ಕೆಟ್ಟ ಚಟಕ್ಕೆ ದಾಸನಾಗಿದ್ದರೆ, ಮನೆಗೆ ಸರಿಯಾಗಿ ಬರೋದಿಲ್ಲ, ಮನೆಯಲ್ಲಿ ಹೇಳುವುದನ್ನು ಕೇಳಲ್ಲ, ಸರಿಯಾದ ರೀತಿ ನಮ್ಮ ಜೊತೆ ನಡೆದುಕೊಳ್ಳೋದಿಲ್ಲ, ಯಾವಾಗಲೂ ಮನೆಯಲ್ಲಿ ಗಲಾಟೆಗಳು ಆಗ್ತಾ ಇರುತ್ತೆ ಅಂದರೆ ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಳಬಹುದು. ಅಥವಾ ಅತ್ತೆ ಮಾವನಿಂದ ಕಾಟ ಆಗ್ತಾ ಇದೆ, ಅತ್ತಿಗೆ ಮೈದುನರಿಂದ ಕಾಟವನ್ನು ಅನುಭವಿಸುತ್ತಿದ್ದರೆ, ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇದ್ದರೆ, ದಾಯಾದಿ ಕಲಹಗಳಾಗ್ತಾ ಇದ್ದರೆ, ವ್ಯಾಪಾರ ವ್ಯವಹಾರದಲ್ಲಿ ಕೂಡ ಪ್ರಗತಿ ಸರಿ ಇಲ್ಲದೇ ಇರೋದು, ಆಸ್ತಿ ವಿಚಾರಗಳಲ್ಲಿ ಗೊಂದಲಗಳಾಗ್ತಾ ಇರೋದು, ಕೋರ್ಟು ಕಚೇರಿ ಅಂತ ಅಲೀತಾ ಇದ್ದೀರಿ ಅಂದರೆ ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಳಬಹುದು. ಈ ಪರಿಹಾರವನ್ನು ಒಂದು ಸಂಕಲ್ಪದ ರೀತಿ ಮಾಡಿಕೊಳ್ಬೇಕಾಗುತ್ತದೆ. ಮತ್ತು ನೀವು ನಿಮ್ಮ ಕೆಲಸವನ್ನು ಮುಗಿಸಿ ಇನ್ನೇನು ಮಲಗುತ್ತಾ ಇದ್ದೀರಾ ಅನ್ನುವಾಗ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ. ಇದನ್ನು ಹಗಲು ಹೊತ್ತು ಮಾಡುವುದಲ್ಲ, ಈ ತಂತ್ರವನ್ನು ರಾತ್ರಿ ಸಮಯದಲ್ಲೇ ಮಾಡಬೇಕು. ಅಮಾವಾಸ್ಯೆ ರಾತ್ರಿ ಸಮಯದಲ್ಲಿ ಮಾಡುವಂಥ ಪರಿಹಾರಗಳು ನಮಗೆ ಸಾಕಷ್ಟು ಫಲಗಳನ್ನು ಕೊಡುತ್ತದೆ. ಹಾಗೆಯೇ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಮತ್ತು ದುಷ್ಟಶಕ್ತಿಯನ್ನು ಹೊರಹಾಕುತ್ತದೆ.
ಮನೆಯಲ್ಲಿ ಪಾಸಿಟಿವ್ ನೆಲೆಸುತ್ತದೆ ಹಾಗೂ ನಿಮ್ಮ ಕಷ್ಟಗಳು ಕೂಡ ದೂರವಾಗುತ್ತದೆ. ಹಾಗಾಗಿ ರಾತ್ರಿ ಸಮಯದಲ್ಲಿ ಒಂದು ಪ್ರಶಾಂತತೆಯಿಂದ ಈ ₹1 ಕಾಯಿನ್ನಿಂದ ನೀವು ಸಂಕಲ್ಪ ಮಾಡಿದ್ದೇ ಆದಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗುತ್ತದೆ ಎಂದು ಈ ಪರಿಹಾರವನ್ನು ತಿಳಿಸಿಕೊಡಲಾಗಿದೆ. ಮುಖ್ಯವಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇನೆ. ನೀವು ಈ ಸಂಕಲ್ಪ ಮಾಡಿಬಿಟ್ಟು ಊಟ ಮಾಡ್ತೀನಿ, ಸಂಕಲ್ಪ ಮಾಡಿಬಿಟ್ಟು ವಾಕಿಂಗ್ ಹೋಗಿ ಬರ್ತೀನಿ ಅಂತ ಹೇಳಬೇಡಿ. ಇನ್ನೇನು ಮಲಗ್ತಾ ಇದ್ದೀರಿ ಅನ್ನುವಾಗ ಈ ಒಂದು ಪರಿಹಾರ ಮಾಡ್ಕೊಳ್ಳಿ. ಮಂಚದ ಕೆಳಗೆ ಈ ಪರಿಹಾರವನ್ನು ಮಾಡಿ ಇಡಬಹುದು. ಇಲ್ಲಾಂದರೆ ತಲೆಯ ದಿಂಬಿನ ಮೇಲೆ ಈ ಪರಿಹಾರವನ್ನು ಮಾಡ್ಕೋಬಹುದು. ಆದರೆ ಯಾವುದೇ ಕಾರಣಕ್ಕೂ ಬೀಳಿಸುವಂಥದ್ದು, ಚೆಲ್ಲುವಂಥದ್ದು ಮಾಡುವ ಹಾಗಿಲ್ಲ. ಯಾಕಂದರೆ ಇದರ ಜೊತೆಗೆ ನೀರನ್ನು ಕೂಡ ಬಳಸ್ತಾ ಇದ್ದೀರಾ. ಈ ಪರಿಹಾರ ಹೇಗೆ ಮಾಡಬೇಕು ಅಂದರೆ, ಒಂದು ಗಾಜಿನ ಗ್ಲಾಸನ್ನು ತೆಗೆದುಕೊಳ್ಳಿ. ಗಾಜು ನಿಮಗೆ ಎಲ್ಲ ಶಾಸ್ತ್ರಗಳಲ್ಲಿ ಗೊತ್ತಿರುವ ಹಾಗೆ ಗಾಜು ಕುಜಕಾರಕ. ಹಾಗಾಗಿ ಗಾಜಿನ ಗ್ಲಾಸನ್ನು ತೆಗೆದುಕೊಂಡು ಅದರಲ್ಲಿ ನೀರನ್ನು ಹಾಕಬೇಕಾಗುತ್ತೆ. ನೀರನ್ನು ಹಾಕಿ ಇಟ್ಕೊಂಡು ನೀವಿನ್ನೇನು ಮಲಗ್ತಾ ಇದ್ದೀರಾ ಅನ್ನುವಷ್ಟರಲ್ಲಿ ನಿಮ್ಮ ಕಷ್ಟಗಳನ್ನು, ನಿಮ್ಮ ನಷ್ಟಗಳನ್ನು, ನಿಮಗೆ ಆಗಿರುವಂತಹ ತೊಂದರೆಗಳನ್ನು, ನಿಮಗೆ ಏನಾಗಬೇಕು, ನೀವು ನಿಮ್ಮ ಭವಿಷ್ಯದಲ್ಲಿ ಹೇಗಿರಬೇಕು, ಯಾವೆಲ್ಲ ಸಮಸ್ಯೆಗಳಿವೆ, ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಬೇಕು. ನಿಮ್ಮ ಮನಸ್ಸಿನ ಆಸೆ ಆಕಾಂಕ್ಷೆಗಳು 7 ಬಾರಿ ಸಂಕಲ್ಪ ಮಾಡ್ಕೋಬೇಕು. ಕೈಯಲ್ಲಿ ನಾಣ್ಯವನ್ನು ಇಟ್ಕೊಂಡು 7 ಬಾರಿ ಸ್ವಲ್ಪ ಕೇಳುವ ರೀತಿಯಲ್ಲಿ ಹೇಳಿಕೊಳ್ಬೇಕು. ನೀವು ಮನಸ್ಸಿನಲ್ಲಿ ಎಲ್ಲ ಜ್ಞಾಪಿಸಿಕೊಂಡು ಕೈಯಲ್ಲಿ ನಾಣ್ಯ ಹಿಡ್ಕೊಂಡು 7 ಬಾರಿ ಸಂಕಲ್ಪ ಮಾಡಿಕೊಂಡು ಇನ್ನೇನು ನೀವು ಮಲಗುವ ಮುನ್ನ ಆ ನೀರಿನ ಗ್ಲಾಸ್ನಲ್ಲಿ ನೀವು ₹1 ಕಾಯಿನನ್ನು ಹಾಕಬೇಕು. ಕಾಯಿನನ್ನು ಹಾಕಿಬಿಟ್ಟು ತಲೆದಿಂಬಿನ ಮೇಲೆ ಆದರೂ ಇಟ್ಕೊಳ್ಬಹುದು. ಹೊಟ್ಟಿನಲ್ಲಿ ಕೈ ತೆಗಿಬಾರ್ದು, ಅಷ್ಟೇ, ಕೈ ತಾಗಬಾರದು, ನೀರು ಚೆಲ್ಲಬಾರ್ದು. ಆ ರೀತಿ ಜಾಗ ನೋಡಿಕೊಂಡು ಆ ಗ್ಲಾಸ್ನ ಇಟ್ಕೋಬೇಕು. ಮಂಚದ ಮೇಲೆ ಮಲಗುವವರು ಮಂಚದ ಕೆಳಗೆ ಇಟ್ಟುಕೊಳ್ಬಹುದು. ಯಾಕೆಂದರೆ ಕೆಳಗೆ ಖಾಲಿ ಜಾಗ ಇರುತ್ತೆ. ಇಲ್ಲ ಮಂಚ ಇಲ್ಲದೆ ಮಲಗುವವರು ತಲೆದಿಂಬಿನ ಮೇಲೆ ಕೈ ತಾಗದೆ ನೀರು ಚೆಲ್ಲದ ಹಾಗೆ ಇಟ್ಕೋಬೇಕು. ಈ ರೀತಿ ನೀವು ಪರಿಹಾರ ಮಾಡಿಕೊಂಡ್ರೆ ರಾತ್ರೋರಾತ್ರಿ ನಿಮ್ಮ ಸಮಸ್ಯೆಗಳು ಎಲ್ಲ ದೂರವಾಗುತ್ತದೆ. ಅಂದರೆ ಒಂದು ದಿನಕ್ಕಲ್ಲ, ಕಾಲಕ್ರಮೇಣ ದಿನದಿಂದ ದಿನಕ್ಕೆ ನಿಮ್ಮ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ. ಇದನ್ನು 3 ರಿಂದ 4 ಅಮಾವಾಸ್ಯೆ ಈ ಪರಿಹಾರವನ್ನು ಮಾಡಿದರೆ ಇದರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ತುಂಬ ಬದಲಾವಣೆ ಆಗ್ತಾ ಹೋಗುತ್ತೆ. ನೀವು ಜೀವನದಲ್ಲಿ ಹಣಕಾಸಿನಲ್ಲಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಮತ್ತು ಆ ನೀರನ್ನು ನೀವು ಬೆಳಿಗ್ಗೆ ಎದ್ದ ತಕ್ಷಣ ಯಾವುದಾದರೂ ಹಸಿರು ಗಿಡಕ್ಕೆ ಚೆಲ್ಲಬೇಕು. ತುಳಸಿ ಗಿಡಕ್ಕೆ ಚೆಲ್ಲಿದರೆ ತುಂಬ ಒಳ್ಳೆಯದಾಗುತ್ತದೆ. ತುಳಸಿ ಗಿಡ ಇಲ್ಲ ಅಂದರೆ ಯಾವುದಾದರೂ ಹಸಿರು ಗಿಡಕ್ಕೆ ಚೆಲ್ಲಬೇಕು. ಮತ್ತು ಆ ₹1 ನಾಣ್ಯವನ್ನು ನೀವು ಪರ್ಸ್ನಲ್ಲಿ ಇಟ್ಕೋಬೇಕು. ಮತ್ತು ಆ ₹1 ನಾಣ್ಯದಿಂದ ₹10 ಇಲ್ಲ ₹20 ನೋಟಿಗೆ ಅಥವಾ ಯಾವ ನೋಟಾದರೂ ಪರವಾಗಿಲ್ಲ ಮುಟ್ಟಿಸಿ ಅದನ್ನು ಯಾರಿಗಾದರೂ ಅಗತ್ಯ ಇರುವವರಿಗೆ ದಾನ ಮಾಡಿ. ಇಲ್ಲಾಂದರೆ ಅದರಿಂದ ಊಟವನ್ನು ತೆಗೆದುಕೊಂಡು ಆ ಊಟ ಯಾರಿಗೆ ಅವಶ್ಯಕತೆ ಇರುತ್ತೋ, ಯಾರಿಗೆ ಅಗತ್ಯ ಇರುತ್ತೋ ಅವರಿಗೆ ದಾನ ಮಾಡಿ. ಈ ರೀತಿ ನೀವೇನಾದರೂ ಮಾಡಿ ಆದಲ್ಲಿ ನಿಮ್ಮ ಕರ್ಮಫಲ ದೂರವಾಗುವುದು ಖಚಿತ. ಅದರಿಂದ ಒಳ್ಳೆಯ ಫಲ ಸಿಗುತ್ತದೆ. ಅದರಿಂದ ಫಲವನ್ನು ನೀವು ಕಾಣ್ತಾನೆ ಹೋಗ್ತೀರಾ ಮತ್ತು ಅನುಭವಿಸ್ತಾನೆ ಹೋಗ್ತಿರ್ತೀರಾ. ಜೀವನದಲ್ಲಿ ಎಲ್ಲದರಲ್ಲೂ ಪ್ರಗತಿಯನ್ನು ಕಾಣ್ತಾ ಹೋಗ್ತೀರಾ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡುವುದರಿಂದ ಅವರಿಗೂ ನಿಮ್ಮಿಂದ ಒಳ್ಳೆಯದಾಗಬಹುದು. 2026 ಇದೇ ತಿಂಗಳು ಅಂದರೆ ಮೇ 16ರಂದು ಬಾದಾಮಿ ಅಮಾವಾಸ್ಯೆ ಬಂದಿದೆ. ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ತಿಂಗಳಿಗೂ ಒಂದು ವಿಶಿಷ್ಟವಾದ ಮಹತ್ವವಿದೆ. ಬ್ರಹ್ಮಾಂಡದ ಶಕ್ತಿಗಳು ಭೂಮಿಯ ಮೇಲೆ ಅತ್ಯಂತ ಪ್ರಬಲವಾಗಿ ಪ್ರವಹಿಸುವ ದಿನವಿದು. ಈ ದಿನ ದೇವತೆಗಳೆಲ್ಲರೂ ಭೂಮಿಗೆ ಇಳಿದು ಬರುತ್ತಾರೆಂದು ಪುರಾಣಗಳು ಸಾರುತ್ತವೆ. ಇಂದಿನ ಈ ವಿಡಿಯೋದಲ್ಲಿ ನಾವು ಈ ದಿನ ಮಾಡಲೇಬೇಕಾದ ಆ ಒಂದು ರಹಸ್ಯ ಪರಿಹಾರದ ಬಗ್ಗೆ ತಿಳಿಸಲಿದ್ದೇನೆ. ಒಂದು ವಿಶೇಷವಾದ ಮರವನ್ನು ಮುಟ್ಟೋದ್ರಿಂದ ನಿಮ್ಮ ಜನ್ಮಗಳ ಪಾಪಗಳು ಕಳೆದು ಹೋಗುತ್ತವೆ. ಅಂದರೆ ನೀವು ನಂಬ್ತೀರಾ? ಹೌದು, ಇದು ಶಾಸ್ತ್ರೋಕ್ತವಾದ ಸತ್ಯ. ಸಾಲದ ಬಾಧೆ, ದರಿದ್ರ ಯೋಗ, ಮನೆಯಲ್ಲಿ ಕಲಹ ಅಥವಾ ಎಷ್ಟೇ ದುಡಿದರೂ ಹಣ ನಿಲ್ಲುತ್ತಿಲ್ಲವೇ? ಹಾಗಾದರೆ ಇಂದಿನ ಈ ಆಧ್ಯಾತ್ಮಿಕ ಯಾತ್ರೆಯಲ್ಲಿ ನಾವು ಈ ಮಹಾ ಶುಭ ದಿನದಂದು ಯಾವ ಕೆಲಸ ಮಾಡಬೇಕು, ಯಾವುದನ್ನು ಮಾಡಬಾರದು ಮತ್ತು ನಿಮ್ಮ ಅದೃಷ್ಟವನ್ನು ಬದಲಿಸುವ ಆ ಮರದ ರಹಸ್ಯವೇನು ಎಂಬುದನ್ನು ಸಂಪೂರ್ಣವಾಗಿ ತಿಳಿಯೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಶಕ್ತಿ ಈ ಮಾಹಿತಿಗಿದೆ. ಮುಂದುವರಿಯುವ ಮುನ್ನ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಮಹಾಲಕ್ಷ್ಮಿ ನಮಃ ಅಥವಾ ಓಂ ಶ್ರೀಮನ್ನಾರಾಯಣ ಎಂದು ಕಮೆಂಟ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ಸ್ಕಂದ ಪುರಾಣದ ಪ್ರಕಾರ ಈ ದಿನ ಸಮುದ್ರ ಸ್ನಾನ ಮಾಡುವುದು ಕೋಟಿ ಜನ್ಮಗಳ ಪುಣ್ಯಕ್ಕೆ ಸಮಾನ. ಸಮುದ್ರಕ್ಕೆ ಹೋಗಲು ಸಾಧ್ಯವಾಗದವರು ಮನೆಯಲ್ಲಿಯೇ ಸ್ನಾನದ ನೀರಿಗೆ ಸ್ವಲ್ಪ ಗಂಗಾ ಜಲವನ್ನು ಬೆರೆಸಿ ಗಂಗಾ, ಗೋದಾವರಿ, ಕಾವೇರಿ ಮುಂತಾದ ಪುಣ್ಯ ನದಿಗಳ ಹೆಸರನ್ನು ಸ್ಮರಿಸುತ್ತಾ ಸ್ನಾನ ಮಾಡಬೇಕು. ಈ ದಿನ ಸಮುದ್ರಕ್ಕೆ ಅಳಲೆಕಾಯಿ ಅರ್ಪಿಸಿ ಸ್ನಾನ ಮಾಡೋದ್ರಿಂದ ನರದೃಷ್ಟಿ ಮತ್ತು ದೃಷ್ಟಿ ದೋಷಗಳು ದೂರವಾಗುತ್ತವೆ. ಈ ದಿನ ನಿಮ್ಮ ಮನೆಗೆ ಮಹಾಲಕ್ಷ್ಮಿಯನ್ನು ಆಹ್ವಾನಿಸಲು ನೀವು ಮಾಡಬೇಕಾದ ಕೆಲವು ಪರಿಹಾರಗಳು: 1. ಹೊಸ್ತಿಲ ಪೂಜೆ ಮತ್ತು ರಕ್ಷಣೆ. ಈ ದಿನ ಬೆಳಗ್ಗೆ ಸ್ನಾನದ ನಂತರ 1 ಲೋಟ ನೀರಿಗೆ ಚಿಟಿಕೆ ಕುಂಕುಮ, 1 ಹನಿ ಹಾಲು ಮತ್ತು 2 ಲವಂಗದ ಪುಡಿಯನ್ನು ಬೆರೆಸಿ ಮನೆಯ ಮುಖ್ಯ ದ್ವಾರಕ್ಕೆ ಪ್ರೋಕ್ಷಣೆ ಮಾಡಬೇಕು. ಹೀಗೆ ಮಾಡೋದ್ರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಓಡಿ ಹೋಗಿ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸುತ್ತಾಳೆ. 2. ಕಪ್ಪು ದಾರದ ರಕ್ಷಾ ಕವಚ. ದೃಷ್ಟಿದೋಷದಿಂದ ವ್ಯಾಪಾರ ಅಥವಾ ಆರೋಗ್ಯ ಹದಗೆಡುತ್ತಿದ್ರೆ ಸಂಜೆ ಸಂಧ್ಯಾ ಸಮಯದಲ್ಲಿ 1 ಕಪ್ಪು ದಾರವನ್ನು ತೆಗೆದುಕೊಂಡು ಈ ಮಂತ್ರವನ್ನು 11 ಬಾರಿ ಪಠಿಸಿ: ಓಂ ಲಂ ಲಂ ದೃಷ್ಟಿ ನಿವಾರಯಾಮಿ ದೃಷ್ಟಿ ನಿವಾರಯಾಮಿ. ನಂತರ ಈ ದಾರವನ್ನು ಪುರುಷರು ಬಲಗಾಲಿಗೆ, ಮಹಿಳೆಯರು ಎಡಗಾಲಿಗೆ ಕಟ್ಟಿಕೊಳ್ಳಿ. ಇದು ನಿಮ್ಮನ್ನು ಶತ್ರು ಬಾಧೆಯಿಂದ ರಕ್ಷಿಸುತ್ತದೆ. ಈಗ ನಾವು ವಿಡಿಯೋದ ಅತ್ಯಂತ ಪ್ರಮುಖ ಭಾಗಕ್ಕೆ ಬಂದಿದ್ದೇವೆ. ಈ ದಿನ ಯಾವ ಯಾವ ಮರವನ್ನು ಮುಟ್ಟಿದ್ರೆ ರಾಜಯೋಗ ದೊರೆಯುತ್ತದೆ? ಅದುವೇ ಬೇವಿನ ಮರ. ಬೇವಿನ ಮರವು ಸಾಕ್ಷಾತ್ ಆದಿಪರಾಶಕ್ತಿಯ ಸ್ವರೂಪ. ಈ ದಿನ ಬೇವಿನ ಮರಕ್ಕೆ 1 ಚೆಂಬು ನೀರನ್ನು ಅರ್ಪಿಸಿ 3 ಪ್ರದಕ್ಷಿಣೆ ಹಾಕಿ ಮರವನ್ನು ಸ್ಪರ್ಶಿಸಬೇಕು. ಬೇವಿನ ಗಾಳಿಯು ಆರೋಗ್ಯವನ್ನು ನೀಡಿದರೆ ಈ ವಿಶೇಷ ದಿನದ ಸ್ಪರ್ಶವು ನಿಮ್ಮ ದೇಹದಲ್ಲಿರುವ ನಕಾರಾತ್ಮಕ ಎನರ್ಜಿಯನ್ನು ಹೀರಿಕೊಂಡು ಸಕಾರಾತ್ಮಕ ಶಕ್ತಿಯನ್ನು ತುಂಬುತ್ತದೆ. ಇದರ ಜೊತೆಗೆ ಅಶ್ವತ್ಥ ಮರವನ್ನು ಪೂಜಿಸುವುದು ಅತ್ಯಂತ ಶ್ರೇಷ್ಠ. ಅಶ್ವತ್ಥ ಮರದಲ್ಲಿ ಲಕ್ಷ್ಮೀನಾರಾಯಣರು ನೆಲೆಸಿರುತ್ತಾರೆ. 2 ಅಶ್ವತ್ಥ ಎಲೆಗಳನ್ನು ಮನೆಗೆ ತಂದು ಪೂಜಾ ಕೋಣೆಯಲ್ಲಿಡುವುದರಿಂದ ಆರ್ಥಿಕ ಅಭಿವೃದ್ಧಿ ಖಂಡಿತ. ನೀವು ಮರವನ್ನು ಮುಟ್ಟುವಾಗ ಈ ಮಂತ್ರವನ್ನು ಜಪಿಸಿದರೆ ಇನ್ನೂ ಉತ್ತಮ ಫಲ ಇರುತ್ತದೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪ ಅಗ್ರತಃ ಶಿವರೂಪಾಯ ವೃಕ್ಷರಾಜಯತೆ ನಮೋ ನಮಃ. ಪಂಡಿತರು ಹೇಳುವಂತೆ ಈ ದಿನ ನಿಂಬೆಹಣ್ಣಿನಿಂದ ಮಾಡುವ ಪರಿಹಾರವು ಅದ್ಭುತ ಫಲ ನೀಡುತ್ತದೆ. 1 ಹಣ್ಣಾದ ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ. 1 ವೀಳ್ಯದೆಲೆಯಲ್ಲಿ ಹಿಡಿ ಉಪ್ಪನ್ನು ಇಟ್ಟು ಅದರ ಮೇಲೆ ನಿಂಬೆಹಣ್ಣನ್ನು 4 ಭಾಗಗಳಾಗಿ ಪೂರ್ತಿ ಕತ್ತರಿಸದೆ ಸೀಳಿಡಿ. ಅದಕ್ಕೆ ಹಳದಿ ಕುಂಕುಮ ಹಚ್ಚಿ 2 ಲವಂಗಗಳನ್ನು ಚುಚ್ಚಿ ಈ ತಟ್ಟೆಯನ್ನು ಹಿಡಿದುಕೊಂಡು ಮನೆಯ ಎಲ್ಲ ಮೂಲೆಗಳಲ್ಲೂ ಸುತ್ತಿ ನಂತರ ಮನೆಯ ಹೊರಗೆ ಬಾಗಿಲ ಎಡಭಾಗದಲ್ಲಿಟ್ಟು ಬಿಡಿ. ಮಾರನೇ ದಿನ ಅದನ್ನು ಜನರಿಲ್ಲದ ಕಡೆ ಎಸೆಯಿರಿ. ಇದು ಮನೆಯ ಮೇಲಿರುವ ಎಲ್ಲ ತಂತ್ರ ಮಂತ್ರ ಬಾಧೆಗಳನ್ನು ನಿವಾರಿಸುತ್ತದೆ. ಗೋವಿನ ಶರೀರದಲ್ಲಿ 3,000,000 ದೇವತೆಗಳಿದ್ದಾರೆ. ಈ ದಿನ ಗೋವಿಗೆ ಈ ಕೆಳಗಿನ ವಸ್ತುಗಳನ್ನು ನೀಡೋದ್ರಿಂದ ಸಿಗುವ ಫಲಗಳು ಇಲ್ಲಿವೆ: ಬೆಲ್ಲ ಬೆರೆಸಿದ ಅಕ್ಕಿ ಹಿಟ್ಟು, ಮಾನಸಿಕ ಶಾಂತಿಗಾಗಿ ನೆನೆಸಿದ ಕಡಲೆಬೇಳೆ, ಕುಟುಂಬ ಕಲಹ ನಿವಾರಣೆಗಾಗಿ ಬಾಳೆಹಣ್ಣು, ಉನ್ನತ ಪದವಿ ಮತ್ತು ಗೌರವಕ್ಕಾಗಿ ಬೇಯಿಸಿದ ಆಲೂಗಡ್ಡೆ, ನರದೃಷ್ಟಿ ನಿವಾರಣೆಗಾಗಿ ಟೊಮೊಟೊ, ವಿವಾಹ ಪ್ರಾಪ್ತಿಗಾಗಿ ಸೌತೆಕಾಯಿ, ಶತ್ರುಗಳು ಮಿತ್ರರಾಗಲು ಬದನೆಕಾಯಿ, ಸಂತಾನ ಪ್ರಾಪ್ತಿಗಾಗಿ ನೆನೆಸಿದ ತೊಗರಿಬೇಳೆ, ಸಾಲ ಮುಕ್ತಿಗಾಗಿ ಗೋಧಿ ಹಿಟ್ಟು ಮತ್ತು ಬೆಲ್ಲ, ಉದ್ಯೋಗ ಲಾಭಕ್ಕಾಗಿ ಮತ್ತು ಸೂರ್ಯದೇವರ ಕೃಪೆಗಾಗಿ ಕಡಲೆ ಹಿಟ್ಟು ಮತ್ತು ಬೆಲ್ಲ, ಕೋರ್ಟ್ ಕೇಸ್ನಲ್ಲಿ ಜಯಿಸುವುದಕ್ಕಾಗಿ. ಇನ್ನು ಈ ದಿನ ಸಂಜೆ 6 ರಿಂದ 8 ಗಂಟೆಯ ಒಳಗಾಗಿ ಮನೆಯಲ್ಲಿ ಈ 4 ವಸ್ತುವನ್ನು ಬಳಸಿ ಧೂಪ ಹಾಕಿ. ಇದರಿಂದ ಮನೆಯಲ್ಲಿನ ಎಲ್ಲ ನೆಗೆಟಿವ್ ಶಕ್ತಿಗಳು ತೊಲಗುತ್ತದೆ. ಯಾರಾದರೂ ಆಗದೇ ಇದ್ದವರು ಮಾಡಿಸಿದರೆ ಆ ದುಷ್ಟ ಶಕ್ತಿಗಳ ಕೆಲಸ ಆಗದಂತೆ ಮಾಡುತ್ತದೆ. ಮನೆಯ ಸದಸ್ಯರಿಗೆ ಇದ್ದ ಮೈಕೈ ನೋವು, ಆರೋಗ್ಯ ಸಮಸ್ಯೆ, ಮಾನಸಿಕ ಕಿರಿಕಿರಿಗಳು ದೂರವಾಗಿ ಅದೃಷ್ಟ ಕೂಡಿ ಬರುತ್ತದೆ. ಮನೆಯ ಮಧ್ಯಭಾಗದಲ್ಲಿ ಈ ಧೂಪವನ್ನು ಹಾಕಬೇಕು. ಧೂಪಕ್ಕೆ ಸಾಂಬ್ರಾಣಿ, ಬಿಳಿ ಸಾಸಿವೆ ಹಾಕಬೇಕು. ಇದರ ಜೊತೆಗೆ ದೃಷ್ಟಿ ಬೀಜ ಅಂತ ಪೂಜಾ ಸಾಮಗ್ರಿಗಳು ಸಿಗುವ ಅಂಗಡಿಯಲ್ಲಿ ಸಿಗುತ್ತದೆ. ಅದನ್ನು ತಂದು ಅದರ ಜೊತೆಗೆ ಕಪ್ಪು ಜೀರಿಗೆ ಅಂತ ಸಿಗುತ್ತೆ. ಒಟ್ಟು 4 ವಸ್ತುಗಳು: ಸಾಂಬ್ರಾಣಿ ಪುಡಿ, ಬಿಳಿ ಸಾಸಿವೆ, ಕಪ್ಪು ಜೀರಿಗೆ ಹಾಗೂ ದೃಷ್ಟಿ ಬೀಜ. ಈ 4ನ್ನು ಕೂಡ ಕೆಂಡದಲ್ಲಿ ಹಾಕಿ ಮನೆಯ ಮಧ್ಯಭಾಗದಲ್ಲಿ ಧೂಪ ಹಾಕಿ. 5 ರಿಂದ 10 ನಿಮಿಷದ ನಂತರ ಮನೆಯ ಎಲ್ಲ ಮೂಲೆ ಮೂಲೆಗೂ ಈ ಧೂಪದ ಹೊಗೆಯನ್ನು ತೋರಿಸಿ. ಇದರಿಂದ ಮನೆಯಲ್ಲಿ ಎಲ್ಲ ನಕಾರಾತ್ಮಕ ಶಕ್ತಿಗಳು ತೊಲಗಿ ಸಾಕಷ್ಟು ಬದಲಾವಣೆಗಳು ನಿಮ್ಮ ಮನೆಯಲ್ಲಿ ನೀವು ನೋಡಬಹುದು. ಸಂಜೆಯ ಸಮಯದಲ್ಲಿ ವೀಳ್ಯದೆಲೆ, ಅಡಿಕೆ, ಬಳೆ, ಅರಿಶಿನ, ಕುಂಕುಮ, ತೆಂಗಿನಕಾಯಿ, ರವಿಕೆಯನ್ನು ಹಣ್ಣುಗಳ ಜೊತೆ ದಾನವಾಗಿ ಶಿವಾಲಯದಲ್ಲಾಗಿರಬಹುದು, ವಿಷ್ಣು ದೇವರ ಆಲಯದಲ್ಲಾಗಿರಬಹುದು ಅಥವಾ ನಿಮ್ಮ ಮನೆಯಲ್ಲಿಯೇ ಆಗಿರಬಹುದು ದಾನವಾಗಿ ನೀಡಿದರೆ ಕಂಡ ಕನಸುಗಳು ನನಸಾಗುತ್ತವೆ. ಕಠಿಣ ಕಷ್ಟಗಳಿಂದ ಶೀಘ್ರವಾಗಿ ಮುಕ್ತಿ ದೊರೆಯುತ್ತದೆ. ನಿಮ್ಮ ಮನೆಯ ಅಂಗಳದಲ್ಲಿ ದೀಪಗಳನ್ನು ಬೆಳಗಿಸಿ ಹೊಸ್ತಿಲಿನ ಬಳಿ, ತುಳಸಿ ಗಿಡದ ಬಳಿ, ದೇವರ ಕೋಣೆಯ ಮುಂದೆ, ದೇವರ ಕೋಣೆಯ ಒಳಗೆ
ಮಣ್ಣಿನ ಹಣತೆಗಳನ್ನು ಬೆಳಗಿಸಿ ಪೂಜೆ ಮಾಡುವವರು ಶಿವನಾಮ ಸ್ಮರಣೆಯ ಮಾಡುತ್ತಾ ಶಿವನಿಗೆ ಏನನ್ನು ಕೂಡ ಅರ್ಪಿಸಲು ಸಾಧ್ಯವಿಲ್ಲವೆಂದರೆ ದರ್ಬೆ ಕಡ್ಡಿಗಳನ್ನು ಹಾಸಿ ಅದರ ಮೇಲೆ ಶಿವನ ಫೋಟೋ ಅಥವಾ ಶಿವಲಿಂಗವನ್ನು ಇಟ್ಟು ಪೂಜೆ ಮಾಡಿ ಉಪವಾಸವನ್ನು ಮಾಡಿ ಶಿವನಿಗೆ ಕೈ ಮುಗಿಯಿರಿ. ಈ ದಿನ ಮದ್ಯಪಾನ, ಮಾಂಸಾಹಾರ ಸೇವನೆ ಮಾಡಬಾರದು. ಕ್ಷೌರ, ಉಗುರು ಕತ್ತರಿಸುವುದನ್ನು ಮಾಡಬಾರದು. ಬ್ರಹ್ಮಚರ್ಯವನ್ನು ತಪ್ಪದೇ ಪಾಲಿಸಬೇಕು. ಇನ್ನು ಈ ಮಾಸದಲ್ಲಿ ನಿಮ್ಮ ಮನೆಯಲ್ಲಿಯೇ ಸರಳವಾಗಿ ಆಂಜನೇಯ ಸ್ವಾಮಿಯ ಪೂಜೆಯನ್ನು ಈ ವಿಧಾನದಲ್ಲಿ ಮಾಡಿಕೊಳ್ಬೇಕು. ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಆಂಜನೇಯನ ಫೋಟೋ ಅಥವಾ ವಿಗ್ರಹ ಇಟ್ಟು ಸಿಂಧೂರ, ತುಳಸಿಯಿಂದ ಅಲಂಕರಿಸಿ ಹನುಮನ ಮುಂದೆ ದೀಪಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ಎಕ್ಕದ ಬತ್ತಿಗಳನ್ನು ಬಳಸಿ ದೀಪಾರಾಧನೆ ಮಾಡಬೇಕು. ಎಕ್ಕದ ಬತ್ತಿ, ಎಳ್ಳೆಣ್ಣೆಯನ್ನು ಬಳಸಿ ದೀಪಗಳನ್ನು ಹಚ್ಚಿದ್ದೇ ಆದಲ್ಲಿ ಆಂಜನೇಯನು ಶೀಘ್ರವಾಗಿ ಅನುಗ್ರಹಿಸುತ್ತಾನೆ. 5 ಎಕ್ಕದ ಬತ್ತಿಗಳನ್ನು ಬಳಸಿ ದೀಪವನ್ನು ಬೆಳಗಿಸಿ. ಸಾಧ್ಯವಾಗಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿರುವಂಥ ಬತ್ತಿಗಳಿಂದ ದೀಪಾರಾಧನೆ ಮಾಡಿ ನಮಸ್ಕಾರ ಮಾಡಿ. ಇದರ ಜೊತೆಗೆ ವೀಳ್ಯದೆಲೆಯಿಂದ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿಕೊಳ್ಳಿ. ಶ್ರೀರಾಮದೂತಾಯ ಹನುಮತೆ ನಮಃ ಅಂತ 21 ಬಾರಿ ಹೇಳುತ್ತಾ 21 ಎಲೆಗಳನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸಿ. ಆಂಜನೇಯನ ಪ್ರೀತಿಗಾಗಿ ವಿವಿಧ ಹಣ್ಣುಗಳು, ಬಾಳೆ, ಬಳೆಹಣ್ಣು, ತೆಂಗಿನಕಾಯಿ, ವಿವಿಧ ವಿಧವಾದಂತಹ ಸಿಹಿ ನೈವೇದ್ಯಗಳನ್ನು ಇಟ್ಟು ಪೂಜೆ ಮಾಡಿ. ಆಂಜನೇಯ ಸ್ವಾಮಿಗೆ ಸಿಂಧೂರ ಅಥವಾ ಕೇಸರಿಗೆ ಎಳ್ಳೆಣ್ಣೆಯನ್ನು ಬೆರೆಸಿ ಆಂಜನೇಯ ಸ್ವಾಮಿಗೆ ಬೊಟ್ಟಾಗಿ ಇಡಬೇಕು. ಇದನ್ನು ಮಾಡಿದರೆ ಶತ್ರುಬಾಧೆಗಳು ದೂರವಾಗುತ್ತವೆ. ಇನ್ನು ಯಾರಾದರೂ ನಿಮಗೆ ಮಾಟಮಂತ್ರ ಮಾಡಿಸಿದರೆ, ಶತ್ರುಬಾಧೆಗಳು ಹೆಚ್ಚಾಗಿದ್ದರೆ ಅವರ ಹೆಸರನ್ನು ಹೇಳಿಕೊಳ್ತಾ ಆಂಜನೇಯ ಸ್ವಾಮಿಯ ಫೋಟೋ, ಬಾಲ ಕಾಣುವಂತೆ ಇರುವಂಥ ಫೋಟೋ ಮನೆಯಲ್ಲಿದ್ದರೆ ನೀವು ಬಾಲದಿಂದ ಶಿರಸ್ಸಿನ ತನಕ 20 ಗಂಧದ ಬೊಟ್ಟನ್ನು ಇಡಬೇಕು. 20 ಕುಂಕುಮದ ಬೊಟ್ಟನ್ನು ಇಡಬೇಕು. ಮತ್ತು ಶಿರಸ್ಸಿನಿಂದ ಬಾಲದ ತನಕ 20 ಗಂಧದ ಬೊಟ್ಟು, 20 ಕುಂಕುಮದ ಬೊಟ್ಟನ್ನು ಇಡಬೇಕು. ಹೀಗೆ ಒಟ್ಟು 40 ಗಂಧದ ಬೊಟ್ಟು, 40 ಕುಂಕುಮದ ಬೊಟ್ಟು ಇಡುತ್ತಾ ಓಂ ಕಪೀಶ್ವರಾಯ ನಮಃ ಎಂದು ಮಂತ್ರವನ್ನು ಹೇಳಬೇಕು. ಬಾಳೆಹಣ್ಣನ್ನು ನೈವೇದ್ಯವಾಗಿ ಆಂಜನೇಯನಿಗೆ ಅರ್ಪಿಸಬೇಕು. ಈ ಕೆಲಸವನ್ನು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ವಿಧವಾದ ನೆಗೆಟಿವ್ ಎನರ್ಜಿಗಳು ದೂರವಾಗುತ್ತದೆ. ನಿಮಗೆ ಆಗದೇ ಇರುವವರು ಮಾಡಿಸಿರುವ ಪಿತೂರಿಗಳ ಶಕ್ತಿ ನಿಲ್ಲುತ್ತದೆ. ಸದಾ ಹನುಮನ ರಕ್ಷಣೆ ನಿಮಗೆ ಸಿಗುತ್ತದೆ. ಮನೆಯ ವಾಸ್ತುದೋಷ ಕೂಡ ಇದರಿಂದಲೇ ದೂರವಾಗುತ್ತದೆ. ಇನ್ನು ಈ ಶುಭ ದಿನದಂದು ಈ ತಪ್ಪುಗಳನ್ನು ಮಾಡಬೇಡಿ. ತುಳಸಿ ಎಲೆಗಳನ್ನು ಕೀಳಬೇಡಿ. ಸೂರ್ಯೋದಯದ ನಂತರ ನಿದ್ದೆ ಮಾಡಬೇಡಿ. ಹೇರ್ ಕಟ್, ಶೇವಿಂಗ್ ಅಥವಾ ಉಗುರು ಕತ್ತರಿಸುವುದು ದಾರಿದ್ರ್ಯಕ್ಕೆ ದಾರಿ. ಮಧ್ಯಾಹ್ನ ನಿದ್ದೆಯು ದಾರಿದ್ರ್ಯ ದೇವತೆಯನ್ನು ಆಹ್ವಾನಿಸಿದಂತೆ. ತೈಲ ನಿಷೇಧ. ಸಂಧ್ಯಾ ಸಮಯದಲ್ಲಿ ತಲೆಗೆ ಎಣ್ಣೆ ಹಚ್ಚಬೇಡಿ. ಶಾಂತಿ ಕಾಪಾಡಿ. ಮನೆಯಲ್ಲಿ ಮಹಿಳೆಯರು ಅಳಬಾರದು ಅಥವಾ ಕಲಹ ಮಾಡಬಾರದು. ಮಾಡಲೇಬೇಕಾದ ಮಂತ್ರಪಠಣ ಮತ್ತು ಧ್ಯಾನ. ಈ ದಿನ ವಿಶೇಷ ಮಂತ್ರವನ್ನು 108 ಬಾರಿ ಪಠಿಸಿ. ಓಂ ನಮೋ ಭಗವತೆ ಕೂರ್ಮಾಯ ನಮಃ. ಈ ಮಂತ್ರವು ನಿಮ್ಮ ಜೀವನದಲ್ಲಿ ಅಸ್ಥಿರತೆಯನ್ನು ಹೋಗಲಾಡಿಸಿ ಭದ್ರವಾದ ಅಡಿಪಾಯವನ್ನು ಮತ್ತು ಸ್ವಂತ ಮನೆಯ ಕನಸನ್ನು ನನಸು ಮಾಡುತ್ತದೆ. ಸ್ನೇಹಿತರೆ, ಈ ದಿನ ನಿಮ್ಮ ಪಾಲಿಗೆ ಕೇವಲ ಒಂದು ಕ್ಯಾಲೆಂಡರ್ ದಿನವಾಗಿರದೆ ಇದು ನಿಮ್ಮ ಬದುಕಿನ ಹೊಸ ಅಧ್ಯಾಯದ ಆರಂಭವಾಗಲಿ. ಪ್ರಕೃತಿ ಮತ್ತು ಭಗವಂತ ನಿಮಗೆ ನೀಡಿರುವ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ನಂಬಿಕೆಯೇ ಎಲ್ಲ ಪವಾಡಗಳ ತಾಯಿ. ಈ ವಿಡಿಯೋದಲ್ಲಿ ನಾವು ಚರ್ಚಿಸಿದ ಪ್ರತಿಯೊಂದು ಪರಿಹಾರವು ಸಾವಿರಾರು ವರ್ಷಗಳ ಅನುಭವದ ಸಾರ. ಈ ಮಾಹಿತಿಯನ್ನು ನಿಮ್ಮಲ್ಲೇ ಇಟ್ಕೊಳ್ಳಬೇಡಿ. ಕಷ್ಟದಲ್ಲಿರುವ ಇನ್ನೂ 10 ಜನರಿಗೆ ಶೇರ್ ಮಾಡಿ. ಪುಣ್ಯವನ್ನು ಹಂಚೋದ್ರಿಂದ ಅದು ದ್ವಿಗುಣವಾಗುತ್ತದೆ. ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಸದಾ ನಲಿದಾಡಲಿ ಎಂದು ಹಾರೈಸುತ್ತಾ ವಿರಾಮ ತೆಗೆದುಕೊಳ್ತಿದ್ದೇನೆ. ಮತ್ತೆ ಸಿಗೋಣ ಮತ್ತೊಂದು ದಿವ್ಯ ಮಾಹಿತಿಯೊಂದಿಗೆ. ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.